ಸ್ವಿಚ್ ಅದಲ್ಲ ನೆರವೇರಿಸ್ತಾ ಇದ್ದೀವಿ. ಭಕ್ತಾದಿಗಳು ಅರ್ಕೆ ಹೊತ್ಕೊಂಡು ಅವರ ಬಾಯಿ ಬೀಗದ ಇದನ್ನು ನೆರವೇರಿಸ್ತಾ ಇದ್ದಾರೆ. ಇವತ್ತು ಪ್ರಮುಖ ಬೀದಿಗಳಲ್ಲಿ ಬಾಯಿ ಬೀಗದ ಮೆರವಣಿಗೆ ಬಂದು ಎಲ್ಲ ಪ್ರಮುಖ ಬೀದಿಗಳಿಗೆ ಬಂದು ಅಲ್ಲಿ ದೇವಸ್ಥಾನ ಹತ್ರ ಸೇರ್ತಾರೆ. ಬೆಳಗ್ಗೆ 7 ಗಂಟೆಯಿಂದ ಇದು ಆರಂಭವಾಗಿರ್ತದೆ. ಸುಮಾರು ಒಂದು 500-600 ಜನ ಅರ್ಕೆಯನ್ನು ಹೊತ್ಕೊಂಡು ಅವರೆಲ್ಲ ಬಾಯಿ ಬೀಗದ ಇದನ್ನು ನೆರವೇರಿಸ್ತಾ ಇದ್ದಾರೆ. ಬಾಯಿ ಬೀಗದ ಕೊಂಡೋದ್ದೇವೆ ಈ ಶ್ರೀ ಬಣ್ಣಾರಿ ಮಾರಿಯಮ್ಮನವರ ಒಂದು ಏನು ಈ ಒಂದು ಹಬ್ಬ ಇದೆ. ಸರಿಸುಮಾರು 8,000 to 10,000 ಜನ ಕೊಂಡಾಯ್ತಾರೆ. ತದನಂತರ ಮಂಗಳವಾರ ದಿನ ಬೆಳಗ್ಗೆ ಕೊಂಡಾದ ತಕ್ಷಣ ಬುಧವಾರದ ಬೆಳಗ್ಗೆ ಶ್ರೀ ಗುಂಜಾನರಸಿಂಹಸ್ವಾಮಿ ದೇವಸ್ಥಾನದಿಂದ ಬಾಯಿ ಬೀಗದ ಸಮೇತವಾಗಿ ಮೆರವಣಿಗೆ ಮಾಡಲಾಗ್ತದೆ. ವಿಶೇಷ ಏನಂದರೆ ನರಸೀಪುರದ ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಬಂದು ಆ ತಾಯಿಗೆ ಹರಕೆಯನ್ನು ತೀರಿಸ್ತಾರೆ. ಇದು 2ನೇ ಬಣ್ಣಾರಿ ಅಂತ ಹೆಸರುವಾಸಿಯಾಗಿದೆ. ಸುಮಾರು ಬೆಳ್ಳಿ ಬಾಯಿ ಬೀಗದಿಂದ ಹಿಡಿದು 18-20 ಅಡಿ ಬಾಯಿ ಬೀಗದ ಸಮೇತ ನರಸೀಪುರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗ್ತದೆ. ಕಾರಣ ಏನಂದ್ರೆ ಈ ತಾಯಿಯ ಶಕ್ತಿ ಹಾಗೂ ತಾಯಿ ಮೇಲೆ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಭಕ್ತಿ ಸೇವೆ ಅಪಾರವಾಗಿ ಈ ತಾಯಿ ಎಲ್ಲರ ಆಸೆಗಳನ್ನು, ಹರಕೆಗಳನ್ನು, ಕಷ್ಟಗಳನ್ನು ತೀರಿಸ್ತಾ ಇರೋದ್ರಿಂದ ಯಥೇಚ್ಛವಾಗಿ ವರ್ಷವೂ ಈ ತಾಯಿಗೆ ಭಕ್ತಾದಿಗಳು ಜಾಸ್ತಿಯಾಗಿ ಆ ತಾಯಿ ಕೃಪೆಗೆ ಎಲ್ಲರೂ ಪಾತ್ರರಾಗ್ತಾ ಇದ್ದಾರೆ. ವರ್ಷವೂ ಇನ್ನೂ ಭಕ್ತಾದಿಗಳು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆ ತಾಯಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.